ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ವಿಕ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ನಮಗೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡೋಣ ಅಂತ ಅಂದ್ರೆ, ಸೊ ಈ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳಲ್ಲಿ ಪಿವೋಟ್ ಅನ್ನ ಕಂಡುಹಿಡಿಬೇಕು. ಸೊ ಪಿವೋಟ್ ಆಗಿ ನಾನು ಮೊದಲನೇ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಒಂದೊಂದು ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಕನ್ಫ್ಯೂಸ್ ಆಗಂಗೇನಿಲ್ಲ, ನೀವು ಫಸ್ಟ್ನೇದಾದ್ರೂ ಪಿವೋಟ್ ಅನ್ಕೊಳ್ಳಿ, ಲಾಸ್ಟ್ನೇದಾದ್ರೂ ಕೂಡ ನೀವು ಪಿವೋಟ್ ಅಂತ ಕನ್ಸಿಡರ್ ಮಾಡಬಹುದು. ಇವಾಗ ನನ್ನ ಪಿವೋಟ್ ಎಲಿಮೆಂಟ್ ಯಾವುದು? ಫಸ್ಟ್ ಎಲಿಮೆಂಟ್, ಅದರ ವ್ಯಾಲ್ಯೂ ಈಸ್ 4. ಸೊ ಇವಾಗ ಪಿವೋಟ್ ಎಲಿಮೆಂಟ್ ಡಿಸೈಡ್ ಆಯಿತು. ನೆಕ್ಸ್ಟ್ ಈ ಕಡೆಯಿಂದ ಒಂದು ಪಾಯಿಂಟರ್ನ ಶುರು ಮಾಡ್ತೀನಿ, ಈ ಕಡೆಯಿಂದ ಲಾಸ್ಟಿಂದ ಒಂದು ಪಾಯಿಂಟರ್, ಎಡಗಡೆಯಿಂದ ಬಲಗಡೆಗೆ ಸ್ಟಾರ್ಟ್ ಅನ್ನೋ ಒಂದು ಪಾಯಿಂಟರ್ ಹೋಗ್ತಾ ಇರುತ್ತೆ, ಲೆಫ್ಟ್ ಸೈಡ್ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಎಂಡ್ ಅನ್ನೋ ಒಂದು ಪಾಯಿಂಟರ್ ಹೋಗ್ತಾ ಇರುತ್ತೆ. ಒಂದೊಂದು ವಿಡಿಯೋದಲ್ಲಿ ನಿಮಗೆ IJ ಅಂತ ತಗೊಂತಾರೆ, ಅದು ಸ್ವಲ್ಪ ಕನ್ಫ್ಯೂಷನ್ ಆದಂಗಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದೀನಿ, ಸ್ಟಾರ್ಟ್ ಮತ್ತೆ ಎಂಡ್. ಈಗ ಸ್ಟಾರ್ಟ್ ಏನ್ ಮಾಡುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡಿಗೆ ಹೋಗ್ತಾ ಇರುತ್ತೆ. ಎಂಡ್ ಏನ್ ಮಾಡುತ್ತೆ, ರೈಟ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರ್ತಾ ಇರುತ್ತೆ. ಯಾವಾಗ ಸ್ಟಾಪ್ ಆಗುತ್ತೆ? ಸೊ ಅದು ಮೇನು ನೋಡಿ. ಏನಾದ್ರೂ ಕೂಡ ಸ್ಟಾರ್ಟ್ ವ್ಯಾಲ್ಯೂ ನಿಮಗೆ ಸ್ಟಾಪ್ ಆಗಬೇಕು ಅಂತಂದ್ರೆ ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ ನನಗೆ ಸಿಗಬೇಕು. ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ ಅಂತಂದ್ರೆ ಗ್ರೇಟರ್ ದೆನ್ 4 ಇದ್ರೆ ನನ್ನ ಸ್ಟಾರ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡಿಗೆ ಬರ್ಬೇಕಾದ್ರೆ ಸ್ಟಾಪ್ ಆಗುತ್ತೆ. ಅದೇ ನನ್ನ ಎಂಡ್ ಸ್ಟಾಪ್ ಆಗ್ಬೇಕಂದ್ರೆ ಏನಾಗಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ಆಗಿರ್ಬೇಕು. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಆಗಿದ್ರೆ ನನ್ನ ಎಂಡ್ ನಿಲ್ಲುತ್ತೆ. ಇವಾಗ ಹೇಳ್ಕೊಡ್ತೀನಿ ನೋಡಿ. ಸ್ಟಾರ್ಟ್ ಏನಾಗಿದೆ 4, ನನ್ನ ಪಿವೋಟ್ ವ್ಯಾಲ್ಯೂ ಏನು 4 ಇದೆ. 4 ಗಿನ್ನ ಜಾಸ್ತಿ ಇದ್ರೆ ಮಾತ್ರ ನನ್ನ ಸ್ಟಾರ್ಟ್ ನಿಲ್ಲೋದು, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ಅದರ ಪಕ್ಕದ ಎಲಿಮೆಂಟ್ ಯಾವುದು? 1 4 ಗಿನ್ನ ದೊಡ್ಡದಾ? ಇಲ್ಲ. ಸೊ ಬಲಗಡೆ ಬರುತ್ತೆ 8. ಸೊ 8 ಈಸ್ ಗ್ರೇಟರ್ ದೆನ್ 4. ಸೊ ಅವಾಗ ಏನ್ ಮಾಡುತ್ತೆ, ಸ್ಟಾರ್ಟ್ ಶಿಫ್ಟ್ ಆಯ್ತು. ಇವಾಗ ಸ್ಟಾರ್ಟ್ ಬಂದು 8 ಗೆ ನಿಂತ್ಕೊಂಡಿದೆ. ನೆಕ್ಸ್ಟ್ ಎಂಡ್ ಅನ್ನ ನೋಡೋಣ. ಎಂಡ್ ವ್ಯಾಲ್ಯೂ ಏನ್ ಮಾಡುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ಇದ್ರೆ ನಿಲ್ಲುತ್ತೆ. ನೋಡಿ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ವ್ಯಾಲ್ಯೂ 4 ಇದೆ, ಈಕ್ವಲ್ ಅಲ್ವಾ? ಸೊ ಅದು ಅಲ್ಲೇ ನಿಂತಿರುತ್ತೆ. ಇವಾಗ ಏನ್ ಮಾಡಬೇಕು, ಸ್ಟಾರ್ಟ್ ಮತ್ತೆ ಎಂಡ್ ಅಲ್ಲಿ ಇರುವಂತ ವ್ಯಾಲ್ಯೂಗಳನ್ನ ಎಕ್ಸ್ಚೇಂಜ್ ಮಾಡಬೇಕು. ಸೊ 4 ಅದೇ ರೀತಿ ಉಳ್ಕೊಳುತ್ತೆ, 1 ಅದೇ ರೀತಿ ಉಳ್ಕೊಳುತ್ತೆ, 8 ಜಾಗಕ್ಕೆ 4 ಬರುತ್ತೆ, 9 ಅದೇ ರೀತಿ 3 8 1 9, 4 ಜಾಗಕ್ಕೆ 8 ಹೋಗುತ್ತೆ. ಸೊ ಇವಾಗ ಏನಾಯ್ತು, ಸ್ಟಾರ್ಟ್ ಮತ್ತೆ ಎಂಡಿನ ವ್ಯಾಲ್ಯೂಗಳು ಚೇಂಜ್ ಆದ್ವೇ ಹೊರತು ಸ್ಟಾರ್ಟ್ ಮತ್ತೆ ಎಂಡ್ ಅದೇ ರೀತಿ ಉಳ್ಕೊಳುತ್ತೆ. ಸ್ಟಾರ್ಟ್ ಮತ್ತೆ ಎಂಡ್ ಪಾಯಿಂಟರ್ಗಳು ಅಲ್ಲೇ ಉಳ್ಕೊಂತವೆ, ಆದ್ರೆ ಜಸ್ಟ್ ನಂಬರ್ಗಳು ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅದೇ ಪ್ರೊಸೆಸ್ ನ ಶುರು ಮಾಡಿ. ಸ್ಟಾರ್ಟ್ ಯಾವಾಗ ನಿಲ್ಲೋದು, ಗ್ರೇಟರ್ ದೆನ್ 4. ಸೊ ಗ್ರೇಟರ್ ದೆನ್ 4 9 ಇದೆಯಾ? ಎಸ್. ಸೊ ಇವಾಗ ಎಲ್ಲಿ ನಿಂತ್ಕೊಂತು, ಸ್ಟಾರ್ಟ್ 9 ಹತ್ರ ನಿಂತ್ಕೊಂತು. ಎಂಡ್ ಯಾವಾಗ ನಿಲ್ಲುತ್ತೆ, ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರ್ಬೇಕಾದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 4. 8 ಈಸ್ ನಾಟ್ ಲೆಸ್ ದೆನ್ ಈಕ್ವಲ್ ಟು 4. ಸೊ ಏನ್ ಮಾಡುತ್ತೆ, ಲೆಫ್ಟ್ ಸೈಡಿಗೆ ಬರುತ್ತೆ, ನೋಡುತ್ತೆ 9 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 4, ಮತ್ತೆ ಲೆಫ್ಟ್ ಸೈಡಿಗೆ ಬರುತ್ತೆ 1. ಸೊ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4, ಲೆಸ್ ದೆನ್ 4 ಅಲ್ವಾ? ಸೊ ಇವಾಗ ಏನ್ ಮಾಡ್ಬೋದು, ಸ್ಟಾರ್ಟ್ ಮತ್ತೆ ಎಂಡ್ ವ್ಯಾಲ್ಯೂಗಳನ್ನ ಸ್ವ್ಯಾಪ್ ಮಾಡ್ಬೋದು. 4 1 4 9 ಮತ್ತೆ 1 ಸ್ವ್ಯಾಪ್ ಆಗ್ತವೆ, 1 3 8 9 9 8. ಬಟ್ ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಉಳ್ಕೊಂಡಿರ್ತವೆ. ಸ್ಟಾರ್ಟ್ ಇಲ್ಲೇ ಇರುತ್ತೆ ಮತ್ತೆ ಎಂಡ್ ಇಲ್ಲೇ ಇರುತ್ತೆ. ಈಗ ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ಯಾವಾಗ ನಿಲ್ಲುತ್ತೆ, 4 ಗಿನ್ನ ಜಾಸ್ತಿ ಇರುವಂತ ವ್ಯಾಲ್ಯೂ ಸಿಕ್ಕಿದಾಗ. ನೋಡ್ತಾ ಹೋಯ್ತು 3 ಈಸ್ ನಾಟ್ ಗ್ರೇಟರ್ ದೆನ್ 4. ಸೊ ಮತ್ತೆ ಪಕ್ಕಕ್ಕೆ ಹೋಯ್ತು 8 ಈಸ್ ಗ್ರೇಟರ್ ದೆನ್ 4. ಸೊ ಏನಾಯ್ತು, ಸ್ಟಾರ್ಟ್ ಇಲ್ಲಿ ನಿಂತ್ಕೊಂತು. ಹೊಸ ಸ್ಟಾರ್ಟ್ ವ್ಯಾಲ್ಯೂ ಏನಾಯ್ತು 8. ನೆಕ್ಸ್ಟ್ ಎಂಡ್ ವ್ಯಾಲ್ಯೂನ ನೋಡೋಣ. ಎಂಡ್ ಯಾವಾಗ ನಿಲ್ಲೋದು, ಲೆಸ್ ದೆನ್ ಆರ್ ಈಕ್ವಲ್ ಟು 4 ಸಿಕ್ಕಿದ್ರೆ. 9 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಲೆಫ್ಟ್ ಸೈಡ್ಗೆ ಬಂತು. 8 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 4, ಮತ್ತೆ ಲೆಫ್ಟಿಗೆ ಬಂತು. 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಏನಾಯ್ತು, ಎಂಡ್ ಇಲ್ಲಿ ಬಂದು ನಿಂತ್ಕೊಂತು. ಇವಾಗ ನೋಡಿ, ಇವಾಗ ಸಪರೇಟ್ ಕಂಡೀಷನ್. ಇಷ್ಟ ತನಕ ಏನಾಯ್ತು, ಸ್ಟಾರ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ಇತ್ತು, ಎಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲೇ ಇತ್ತು. ಸೊ ಇವಾಗ ಏನ್ ಮಾಡ್ತಾ ಇದ್ವಿ, ನಾವು ನಂಬರ್ಗಳನ್ನ ಮಾತ್ರ ಸ್ವಾಪ್ ಮಾಡ್ತಾ ಇದ್ವಿ. ಈಗ ಏನಾಗಿದೆ, ಸ್ಟಾರ್ಟ್ ಮತ್ತೆ ಎಂಡ್ ಎರಡು ಕೂಡ ಎಕ್ಸ್ಚೇಂಜ್ ಆಯ್ತು. ಎಂಡ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂತು, ಸ್ಟಾರ್ಟ್ ರೈಟ್ ಹ್ಯಾಂಡ್ ಸೈಡಿಗೆ ಹೋಯ್ತು. ಸೊ ಇವಾಗ ಏನ್ ಮಾಡಬೇಕು, ಎಂಡ್ ವ್ಯಾಲ್ಯೂನ ಸರ್ಕಲ್ ಮಾಡ್ರಿ. ನನ್ನ ಮೊದಲನೇ ಎಲಿಮೆಂಟ್ ಅನ್ನೇ ಅಲ್ವಾ ನಾನು ಪಿವೋಟ್ ಅಂತ ಕನ್ಸಿಡರ್ ಮಾಡಿದ್ದು, ಅದನ್ನ ಸೆಲೆಕ್ಟ್ ಮಾಡಬೇಕು. ಈಗ ಈ ಪಿವೋಟ್ ವ್ಯಾಲ್ಯೂ ಮತ್ತೆ ಎಂಡ್ ವ್ಯಾಲ್ಯೂ ಎರಡು ಕೂಡ ಎಕ್ಸ್ಚೇಂಜ್ ಆಗ್ತವೆ. ಸೊ ಎಕ್ಸ್ಚೇಂಜ್ ಆದ್ರೆ ಏನಾಗುತ್ತೆ, 4 ಜಾಗಕ್ಕೆ 3 ಬರುತ್ತೆ. 3 1 4 1
3 ಜಾಗಕ್ಕೆ 4 8 9 9 8. ಸೊ ಇಲ್ಲಿ ಏನಾಯ್ತು, ಸ್ಟಾರ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ದಾಗ ಎಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ದಾಗ ಕೇವಲ ನಾವು ನಂಬರ್ಗಳನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ. ಆದ್ರೆ ಇಲ್ಲೇನಾಯ್ತು, ಎಂಡು ಸ್ಟಾರ್ಟ್ ಅನ್ನ ಕ್ರಾಸ್ ಮಾಡಿ ಈ ಕಡೆ ಬಂತು, ಸ್ಟಾರ್ಟ್ ಎಂಡ್ ಅನ್ನ ಕ್ರಾಸ್ ಮಾಡಿ ಆ ಕಡೆ ಹೋಯ್ತು. ಸೊ ಕ್ರಿಸ್ ಕ್ರಾಸ್ ಆಗಿದ್ರಿಂದ ಏನ್ ಮಾಡಬೇಕು, ಎಂಡ್ ವ್ಯಾಲ್ಯೂನ ಸರ್ಕಲ್ ಮಾಡಬೇಕು, ಪಿವೋಟ್ ವ್ಯಾಲ್ಯೂನ ಸರ್ಕಲ್ ಮಾಡಿ ಎರಡನ್ನೂ ಕೂಡ ಸ್ವಾಪ್ ಮಾಡಬೇಕಾಗುತ್ತೆ. ಈಗ ನೋಡಿ, ನನ್ನ ಪಿವೋಟ್ ವ್ಯಾಲ್ಯೂ ಎಲ್ಲೋಯ್ತು, ಇಲ್ಲಿ ನಿಂತ್ಕೊಂತು. ಈಗ ಇಷ್ಟನ್ನ ಸಪರೇಟ್ ಆಗಿ ಕನ್ಸಿಡರ್ ಮಾಡಬೇಕು, ಇಷ್ಟನ್ನ ಸಪರೇಟ್ ಆಗಿ ಕನ್ಸಿಡರ್ ಮಾಡಬೇಕು. ಅಂದ್ರೆ ನನ್ನ ಪಿವೋಟ್ ಮಧ್ಯದಲ್ಲಿರುವಂತ ಎಲಿಮೆಂಟ್ ಸಾಲ್ಟ್ ಆಗಿದೆ, 4 ಸಾಲ್ಟ್ ಆಗಿದೆ. ಈಗ ಇದನ್ನ ಸಪರೇಟ್ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡಬೇಕು, ಇಷ್ಟನ್ನ ಸಪರೇಟ್ ಆಗಿ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ಇವಾಗ ಏನ್ ಮಾಡಿ, ಇದನ್ನ ಇಷ್ಟಕ್ಕೆ ಸಪರೇಟ್ ಆಗಿ ಮತ್ತೆ ಕ್ವಿಕ್ ಸಾಲ್ಟ್ ಅಪ್ಲೈ ಮಾಡಬೇಕು, ಇಷ್ಟಕ್ಕೆ ಸಪರೇಟ್ ಆಗಿ ಕ್ವಿಕ್ ಸಾಲ್ಟ್ ಅಪ್ಲೈ ಮಾಡಬೇಕು. ಫಸ್ಟ್ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇದಕ್ಕೆ ಅಪ್ಲೈ ಮಾಡಿದ್ರೆ ಮೊದಲನೇ ಎಲಿಮೆಂಟ್ ಅನ್ನ ನಾನು ಪಿವೋಟ್ ಅಂತ ಕನ್ಸಿಡರ್ ಮಾಡ್ಕೊಂತೀನಿ, ಮತ್ತೆ ಸ್ಟಾರ್ಟ್ ಪಾಯಿಂಟರ್ ಇಲ್ಲಿಂದನೇ ಶುರು ಆಗ್ತದೆ. ಸೊ ಇವಾಗ ಏನಾಯ್ತು, 3 ಇಸ್ ಮೈ ಪಿವೋಟ್ ವ್ಯಾಲ್ಯೂ. ನೆಕ್ಸ್ಟ್ ಎಂಡ್ ವ್ಯಾಲ್ಯೂ ಅದು 1. ನಮಗೆ ಗೊತ್ತಿದೆ ಸ್ಟಾರ್ಟ್ ನಿಲ್ಬೇಕು ಅಂತಂದ್ರೆ ಗ್ರೇಟರ್ ದೆನ್ ಪಿವೋಟ್, ಅಂದ್ರೆ ಗ್ರೇಟರ್ ದೆನ್ 3 ಇದ್ರೆ ನಿಲ್ಲುತ್ತೆ. ಎಂಡ್ ನಿಲ್ಬೇಕು ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಬೇಕಾರೆ ಅಂತಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ವ್ಯಾಲ್ಯೂ, ದಟ್ ಈಸ್ 3. ಈಗ ಸ್ಟಾರ್ಟ್ ಅನ್ನ ಶುರು ಮಾಡೋಣ. ಬಲಗಡೆ ಹೋಗುತ್ತೆ 1 ಈಸ್ ನಾಟ್ ಗ್ರೇಟರ್ ದೆನ್ 3. ಸೊ ಏನ್ ಮಾಡುತ್ತೆ, ಮತ್ತೆ ಪಕ್ಕಕ್ಕೆ ಹೋಗುತ್ತೆ 4 ಈಸ್ ಗ್ರೇಟರ್ ದೆನ್ 3. ಸೊ ಇವಾಗ ಏನಾಯ್ತು, ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು. ಸೊ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಯಾವುದು, 4. ನೆಕ್ಸ್ಟ್ ಎಂಡ್ ವ್ಯಾಲ್ಯೂ ಏನು, ಲೆಸ್ ದೆನ್ ಆರ್ ಈಕ್ವಲ್ ಟು 3. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು, ನೋಡಿ ಇಲ್ಲಿ 1 ಈಸ್ ಲೆಸ್ ದೆನ್ 3 ಅಲ್ವಾ, ನೋಡಿ 1 ಈಸ್ ಲೆಸ್ ದೆನ್ 3. ಸೊ ಏನಾಯ್ತು, ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ಜಸ್ಟ್ ಸ್ವ್ಯಾಪ್ ಮಾಡೋಣ. ಯಾಕೆ, ಸ್ಟಾರ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ಇದೆ, ಎಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲೇ ಇದೆ. 3 ಅದೇ ರೀತಿ ಉಳ್ಕೊಂತು, 1 1 4. ಸೊ ಇಷ್ಟ ಆಯ್ತು. ಆದ್ರೆ ಸ್ಟಾರ್ಟ್ ಮತ್ತೆ ಎಂಡ್ ಪಾಯಿಂಟರ್ ಅದೇ ರೀತಿ ಉಳ್ಕೊಳ್ಳುತ್ತೆ, ಜಸ್ಟ್ ನಂಬರ್ಗಳು ಸ್ವ್ಯಾಪ್ ಆಗ್ತವೆ. ಈಗ ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ಯಾವಾಗ ನಿಲ್ಲೋದು, ಗ್ರೇಟರ್ ದೆನ್ 3 ಇದೆ. ಸೊ ಪಕ್ಕಕ್ಕೆ ಹೋಗುತ್ತೆ, ಇಲ್ಲಿ 4 ಸಿಕ್ತು, ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ಯಾವುದು 4. ಈಗ ಎಂಡ್ ನಿಲ್ಬೇಕು ಅಂತ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 3. ಸೊ ಇವಾಗ ಅದು ಲೆಫ್ಟ್ ಸೈಡ್ ಬರುತ್ತೆ, ಹೊಸ ಎಂಡ್ ವ್ಯಾಲ್ಯೂ ಸಿಕ್ತು, ಅದೇ ಏನು 1. ಸೊ ಇವಾಗ ಎಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಂತು, ಸ್ಟಾರ್ಟ್ ರೈಟ್ ಹ್ಯಾಂಡ್ ಸೈಡ್ ಹೋಯ್ತು, ಎರಡು ಕೂಡ ಕ್ರಾಸ್ ಆದವು. ಸೊ ಕ್ರಾಸ್ ಆದ್ರೆ ಏನ್ ಮಾಡಬೇಕು, ಎಂಡ್ ವ್ಯಾಲ್ಯೂನ ಸರ್ಕಲ್ ಮಾಡಬೇಕು, ಪಿವೋಟ್ ವ್ಯಾಲ್ಯೂನ ಸರ್ಕಲ್ ಮಾಡಬೇಕು, ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು. 1 1 3 4. 1 ಜಾಗಕ್ಕೆ 3 ಜಾಗಕ್ಕೆ 1 ಬಂತು. ಸೊ ನೋಡಿ ಇಲ್ಲಿ 1 1 3 4. ಸೊ ಸಾರ್ಟ್ ಆಗಿದೆಯಾ, ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆಲ್ಮೋಸ್ಟ್ ಸಾರ್ಟ್ ಮಾಡ್ತಾ ಹೋಗ್ತೀವಿ ಕ್ವಿಕ್ ಸಾರ್ಟ್ ಅಲ್ಲಿ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಇದು 1 1 3 4. ಎಸ್. ಸೊ ಇಷ್ಟು ನಮ್ದು ಈ ಸೈಡ್ ಇಂದಿತ್ತು, ಅದಷ್ಟು ಕೂಡ ಸಾರ್ಟ್ ಆಗಿದೆ. ಸೊ ಇಷ್ಟು ಸಾರ್ಟ್ ಆಗಿದೆ. ಮತ್ತೆ 4 ಇಸ್ ದ 4 ಮೊದಲಿಗೆ ಸಾರ್ಟ್ ಆಗಿತ್ತಲ್ವಾ, ಸೊ 4. ಈಗ ಏನಾಯ್ತು, ಇದಷ್ಟು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಇನ್ನ ಕೇವಲ ಉಳ್ಕೊಂಡಿರೋದು ಈ ಪಾರ್ಟ್. ಸೊ ಇವಾಗ ಏನ್ ಮಾಡೋಣ, ಮತ್ತೆ ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡೋಣ. ಸ್ಟಾರ್ಟ್ ಯಾವ್ದಾಗಿರುತ್ತೆ, ಪಿವೋಟ್ ವ್ಯಾಲ್ಯೂ. ಸೊ ಪಿವೋಟ್ ವ್ಯಾಲ್ಯೂ ಈಸ್ 8. ನೆಕ್ಸ್ಟ್ ಎಂಡ್ ವ್ಯಾಲ್ಯೂ ಏನಾಗಿರುತ್ತೆ, ಕೊನೆ ವ್ಯಾಲ್ಯೂ. ಸೊ ಇವಾಗ ಪಿವೋಟ್ ವ್ಯಾಲ್ಯೂ ಯಾವುದು 8. ನಾನು ಸ್ಟಾರ್ಟ್ ಅನ್ನ ನಿಲ್ಲಿಸಬೇಕು ಅಂತಂದ್ರೆ ಗ್ರೇಟರ್ ದೆನ್ ಪಿವೋಟ್ ಆಗಿರ್ಬೇಕು, ಅಂದ್ರೆ ಗ್ರೇಟರ್ ದೆನ್ 8. ಎಂಡ್ ಅನ್ನ ನಿಲ್ಲಿಸಬೇಕು ಅಂತಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್, ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 8 ಆಗಿರ್ಬೇಕು. ಈಗ ಸ್ಟಾರ್ಟ್ ಅನ್ನ ಶುರು ಮಾಡ್ತೀನಿ, 8 ಇದೆ. ಸೊ 8 ಈಸ್ ನಾಟ್ ಗ್ರೇಟರ್ ದೆನ್ 8. ಸೊ ಏನ್ ಮಾಡಬೇಕು, ಪಕ್ಕಕ್ಕೆ ಹೋಗ್ಬೇಕು, 9 ಈಸ್ ಗ್ರೇಟರ್ ದೆನ್ 8. ಸೊ ಇವಾಗ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ಏನು 9. ನೆಕ್ಸ್ಟ್ ಎಂಡ್ ಯಾವಾಗ ನಿಲ್ಲೋದು, ಲೆಸ್ ದೆನ್ ಆರ್ ಈಕ್ವಲ್ ಟು 8. ಸೊ ಅದು 8 ಅಲ್ಲೇ ನಿಂತಿದೆ. ಸೊ ಏನ್ ಮಾಡ್ಬೋದು, ಅದು ಅಲ್ಲೇ ನಿಂತ್ಕೊಳ್ಳುತ್ತೆ, ಸ್ವ್ಯಾಪ್ ಮಾಡ್ಬೋದು ಸ್ಟಾರ್ಟ್ ಮತ್ತೆ ಎಂಡ್. ಯಾಕೆ, ಸ್ಟಾರ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ, ಎಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. 8 ಅದೇ ರೀತಿ ಉಳ್ಕೊಂತು, 9 ಮತ್ತೆ 8 ಸ್ವ್ಯಾಪ್ ಆಗುತ್ತೆ, 8 9 ಮತ್ತೆ 9. ಸೊ ನೀವು ಇಲ್ಲೇ ಸ್ಟಾಪ್ ಮಾಡ್ಬೋದು. ಯಾಕೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ ಆಲ್ರೆಡಿ, 8 8 9 9. ಸೊ ಅದನ್ನ ಈ ಕಡೆ ಬರೆಯೋಣ, 8 8 9 9. ಸೊ ಕೊಟ್ಟಿದ್ದಂತ ಎಲಿಮೆಂಟ್ ಎಲ್ಲದೂ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಫಸ್ಟ್ ಏನ್ ಮಾಡಬೇಕು, ಮೊದಲನೇ ಎಲಿಮೆಂಟ್ ಅನ್ನ ಪಿವೋಟ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಬೇಕು. ಸ್ಟಾರ್ಟ್ ಮತ್ತೆ ಎಂಡ್ ಅನ್ನ ಬರ್ಕೋಬೇಕು. ಸ್ಟಾರ್ಟ್ ಎಲ್ಲಿಂದ ಶುರು ಆಗುತ್ತೆ, ಮೊದಲನೇ ಎಲಿಮೆಂಟ್, ಎಂಡ್ ಕೊನೆ ಎಲಿಮೆಂಟ್ ಇಂದ. ಸೊ ಸ್ಟಾರ್ಟ್ ಯಾವಾಗ ನಿಲ್ಲುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಬರ್ಬೇಕಾದ್ರೆ ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ ಆಗಿದ್ರೆ. ಎಂಡ್ ಯಾವಾಗ ನಿಲ್ಲುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ಆಗಿದ್ರೆ ನಮ್ಮ ಎಂಡ್ ಪಾಯಿಂಟರ್ ನಿಲ್ಲುತ್ತೆ. ಆಮೇಲೆ ಏನ್ ಮಾಡ್ತೀವಿ, ಸ್ವ್ಯಾಪ್ ಮಾಡ್ತೀವಿ. ಯಾವ ಕಂಡೀಷನ್ ಅಲ್ಲಿ, ಸ್ಟಾರ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದಾಗ, ಎಂಡ್ ರೈಟ್ ಹ್ಯಾಂಡ್ ಸೈಡ್ ಇದ್ದಾಗ.
ಏನಾದ್ರೂ ಕೂಡ ಸ್ಟಾರ್ಟ್ ಮತ್ತೆ ಎಂಡ್ ಎರಡು ಕೂಡ ಕ್ರಿಸ್ ಕ್ರಾಸ್ ಆದವು ಅಂತ ಅನ್ಕೊಳ್ಳಿ. ಎಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ, ಸ್ಟಾರ್ಟ್ ರೈಟ್ ಹ್ಯಾಂಡ್ ಸೈಡ್ಗೆ. ಅವಾಗ ಏನು ಮಾಡ್ತೀವಿ, ಪಿವೋಟ್ ಅನ್ನ ರೌಂಡ್ ಅಪ್ ಮಾಡ್ಕೊತೀವಿ, ಎಂಡ್ ವ್ಯಾಲ್ಯೂನ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಸಾರ್ಟ್ ಆಗಿರುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಇದೆ ಅಂತ ಅನ್ಕೊಂತೀನಿ. ಕ್ವಿಕ್ ಸಾರ್ಟು ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.